ಒಮ್ಮೆ ಒಂದು ಹಳ್ಳಿಯಲ್ಲಿ ರಾಮಪ್ಪ ಎಂಬ ಸರಳ ರೈತನಿದ್ದ. ಅವನು ಬೆಳಗ್ಗೆಯೇ ಎದ್ದುಕೊಂಡು ಹೊಲಕ್ಕೆ ಹೋಗಿ ಕೆಲಸ ಮಾಡುವ, ಮಣ್ಣನ್ನು ದೇವರಂತೆ ನೋಡಿಕೊಳ್ಳುವವನಾಗಿದ್ದ. ಒಂದು ವರ್ಷ ಮಳೆಯು ಸರಿಯಾಗಿ ಬಾರದ ಕಾರಣ ಬೆಳೆ ಒಣಗಲು ಶುರುವಾಯಿತು. ಹಳ್ಳಿಯ ಹಲವರು ನಿರಾಶರಾದರು. ಆದರೆ ರಾಮಪ್ಪ ಮಾತ್ರ ಹತ್ತಿರದ ಕಿರಿಯ ಕೆರೆಯ ನೀರನ್ನು ಕಾಲುವೆ ಮೂಲಕ ಹೊಲಕ್ಕೆ ತಲುಪಿಸುವ ಮಾರ್ಗವನ್ನೊಂದು ಕಲ್ಪಿಸುತ್ತಾನೆ. ದಿನವೂ ಸಾಯಂಕಾಲ ಕೆಲಸ ಮುಗಿಸಿ ಹೊಟ್ಟೆಗೂದಲು ಮುರಿದುಕೊಂಡು ಅವನು ಕಾಲುವೆ ಕೊರೆತ. ಕೆಲವು ದಿನಗಳ ಬಳಿಕ ನೀರು ಹೊಲಕ್ಕೆ ತಲುಪಿತು. ತಾಜಾ ನೀರಿನ ಸ್ಪರ್ಶದಿಂದ ಬೆಳೆ ಮತ್ತೆ ಕಂಗೊಳಿಸಿತು. ಗ್ರಾಮಸ್ಥರೂ ಆಶ್ಚರ್ಯಪಟ್ಟರು. ಅವರಿಗೂ ಹೊಸ ಭರವಸೆ ಸಿಕ್ಕಿತು. ಬೆಳೆ ಬಂಗಾರವಾಗಿ ಫಲಿಸಿ ಹಳ್ಳಿ ಮತ್ತೆ ಸಂತೋಷದಿಂದ ತುಂಬಿತು. ಎಲ್ಲರೂ ರಾಮಪ್ಪನ ದೃಢತೆ, ಪರಿಶ್ರಮ ಮತ್ತು ಬುದ್ಧಿವಂತಿಕೆಯನ್ನು ಮೆಚ್ಚಿದರು. ಆ ದಿನದಿಂದ ಜನರು ಹೆಮ್ಮೆಪಟ್ಟು ಹೇಳತೊಡಗಿದರು, ಮಣ್ಣು ತಾಯಿಯಂತಿದ್ದರೆ ರೈತನು ಅವಳ ನಿಜವಾದ ಮಗನು.